ಪಟ್ಟಣದ ಕಲಬುರಗಿ ಚಿಂಚೋಳಿ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಸೆಡಂ ಘಟಕ ವತಿಯಿಂದ ಕಲ್ಯಾಣ ಕರ್ನಾಟಕ ರೈತರ ವಿವಿಧ ಬೇಡಿಕೆಗಳ ಕುರಿತು ಎತ್ತಿನ ಗಾಡಿ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ರೈತರ ಪ್ರಮುಖ ಬೆಳೆಯಾದ ತೊಗರಿ ಬೆಳೆಯು ಈ ವರ್ಷ ಅತಿಯಾದ ಮಳೆಯಿಂದ ಹಾಳಾಗಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಎದುರಾಗಿದೆ. ಅದಕ್ಕಾಗಿ ಸರ್ಕಾರವು ಈ ಕೂಡಲೇ ಮಧ್ಯ ಪ್ರವೇಶಿಸಿ ರೈತರ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ತೊಗರಿಗೆ ಬೆಂಬಲ ಬೆಲೆಯನ್ನು 15,000 ರೂಪಾಯಿ ಮಾಡಬೇಕು. ತೊಗರಿ ಕಟಾವು ಆಗುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಸರ್ಕಾರದಿಂದ ಕೊಡುತ್ತಿರುವ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಮಾಡುತ್ತಿದ್ದು ಎಲ್ಲ ರೈತರಿಗೂ ಸಂಪೂರ್ಣ ಬೆಳೆಹಾನಿ ಪರಿಹಾರ ಒದಗಿಸಬೇಕು. ಇನ್ನು ವಿವಿಧ ಬೇಡಿಕೆಗಳನ್ನು ಸರ್ಕಾರವು ಈಡೇರಿಸಬೇಕೆಂದು ಮನವಿ ಪತ್ರದ ಲಿಖಿತ ಪೂರ್ವಕವಾಗಿ ತಿಳಿಸಿದ್ದಾರೆ. ತದನಂತರ ರೈತ ಸಂಘದ ಮುಖಂಡರು ಮಾತನಾಡಿ ಮಾನ್ಯ ತಾಲೂಕಾ ಆಡಳಿತ ಅಧಿಕಾರಿಗಳಾದ ಭೀಮಾಶಂಕರ್ ಕುದ್ರಿ ಅವರು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇವಲ 2 ಎಕರೆ ಬೆಳೆಗೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ. ಉಳಿದಂತ ಬೆಳೆಗೆ ಸರ್ಕಾರಗಳು ಯಾವುದೇ ಪರಿಹಾರ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ರೈತರ ತೊಗರಿ ಬೆಂಬಲ ಬೆಲೆಗೆ 15,000 ರೂಪಾಯಿಗಳ ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ರೈತರ ಬೆಳೆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ಇವಾಗೇನು ಸರ್ಕಾರ ಬೆಳೆ ಪರಿಹಾರ ಅಂತೇನ ದುಡ್ಡು ಹಾಕಿದೆ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲಕ್ಕೆ ಮರ್ಜ್ ಮಾಡಿಕೊಂಡು ರೈತರಿಗೆ ಸತಾಯಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸರ್ಕಾರವನ್ನ ಕೇಳ್ತಾ ಇದ್ದೇವೆ. ಡಿಸಿ ಮೇಡಮ್ ಅವರು ಕೂಡ ಆರ್ಡರ್ ಮಾಡಿದ್ದಾರೆ. ಆದರೂ ಕೂಡ ರಾಷ್ಟ್ರೀಯ ಬ್ಯಾಂಕ್ಗಳು ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ರೈತರ ಬೆಳೆ ಸಾಲವನ್ನ ರೈತರ ಬೆಳೆ ಪರಿಹಾರಕ್ಕೆ ತಲುಕಾಕೊಂಡು ರೈತರಿಗೆ ಸತಾಯಿಸ್ತಾ ಇದ್ದೇವೆ. ಕಾರಣ ಈಗಾಗಲೇ ರೈತರು ನಮ್ಮ ಭಾಗದಲ್ಲಿ ಸೇಡಂ ಭಾಗದಲ್ಲಿ, ಅದು ಸೇಡಂ ಆಗ್ಲಿ, ಚಿತ್ತಾಪುರ ಆಗ್ಲಿ, ಚಿಂಚೋಳಿ ಆಗ್ಲಿ, ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವತಃ ನಾನು ಕೂಡ ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ಇದು ನೋಡ್ರಿ, ತೊಗರಿ ಗೊಡ್ಡ ರೋಗ ಬಂದ್ ನಿಂತದ ಎಲ್ಲಾ ಕಡೆ. ಅದು ಯಾವ ನನ್ನ ಮಗನು ಕೇಳಕ್ತಾ ಇರಲಿಲ್ಲ. ನಾವು ರೈತರು ನಾವು ಗಟ್ಟಿಯಾಗಿ ನಿಂದಿರಬೇಕು. ನಾವು ಇವತ್ತು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ಮಾಡ್ತೀವಿ. ಆದ್ರೆ ಯಾವ ಒಬ್ಬ ಮಗನು ರೈತರ ಪರವಾಗಿ ಹೋರಾಟ ಮಾಡಲ್ಲ. ಎಲ್ಲರೂ ಎಸಿ ಕಾರ್ ಒಳಗೆ ಬರ್ತಾರೆ, ಎಸಿ ಕಾರ್ ಒಳಗೆ ಹೋಗ್ತಿರ್ತಾರ. ನೀವು ನೋಡ್ರಿ, ಎಲೆಕ್ಷನ್ ಟೈಮ್ನಾಗ 1,000 ರೂಪಾಯಿ ತಗೊಳ್ತಾರ. ಈಗ 2,000 ರೂಪಾಯಿ ಆಗ್ತಾ ಬರ್ತದಂತ ದಿನಗಳದಾಗ. ಹೋದ್ಸರಿ 1,000 ರೂಪಾಯಿ ಕೊಟ್ಟಿದ್ರು. ನಿಮ್ಮ ತಲೆ ಮ್ಯಾಗೆ ಕೊಡದು ನಿಮಗೆ ಮಣ್ಣು ಹಾಕಿ ಹೋಗ್ತಾರ ರೈತರು. ಮತ್ತೆ ಹೇಳ್ತಾರ ನಾವು ರೈತರಿಗೆ ಸದಾ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರ. ಯಾವ ಬೋಳಿ ಮಗನು ಸರ್ಕಾರ ಕೊಡಲ್ಲ, ಯಾವ ಬೋಳಿ ಮಗನು ನಮಗ ಪರಿಹಾರ ಕೊಡಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇರೋದು ಒಂದೇ, ನಮ್ಗ ಸಂಪೂರ್ಣ ಬೆಳೆ ಸಾಲ ಮನ್ನಾ ಆಗ್ಬೇಕು. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ತೊಗರಿಗೆ ಬೆಂಬಲ ಬೆಲೆ 15,000 ರೂಪಾಯಿಗಳು ಹೆಚ್ಚಾಗಬೇಕು. ಅದೇ ರೀತಿಯಾಗಿ ರೈತರ ಬೆಳೆ ಸಾಲ ಮನ್ನಾ ಸಂಪೂರ್ಣವಾಗಿ ಆಗಬೇಕು. ಮತ್ತೆ ರೈತರ ಜಮೀನುಗಳಿಗೆ 24 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು. ನೀವು ಎಲೆಕ್ಷನ್ ಟೈಮ್ ಒಳಗೆ ನೋಡ್ರಿ, ನಿಮ್ಗೆ ರೈತರಿಗೆ 12 ಗಂಟೆ ಫ್ರೀ ಕೊಡ್ತೀವಿ, 24 ಗಂಟೆ ಫ್ರೀ ಕೊಡ್ತೀವಿ ಅಂತಾರ. ಯಾವನೂ ಕೊಡಲ್ಲ. ಆದ್ರೆ ಕಂಪನಿಗಳು ನೋಡ್ರಿ, ನೀವು 24 ಗಂಟೆ ಫ್ರೀ ಕೊಡ್ತಾರ ರೈತರು. ಅದಕ್ಕಾಗಿ ಯಾವನೂ ನಮ್ಮ ಭಾಗದಲ್ಲಿ ಕೇಳೋನೇ ಇಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರಾದ ಶಾಂತಕುಮಾರ್ ಚನ್ನಹಕ್ಕಿ, ಮಲ್ಲಿಕಾರ್ಜುನ್ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿ ವೀರೇಶ್ ಹೋಗಾರ್, ಮಲ್ಲಿಕಾರ್ಜುನ್ ಮೆಕ್ಯಾನಿಕ್, ಶಿವರಾಯ ತೆಕ್ಲೂರ್, ಮೈಲಾರಿ ಬಿಬಳ್ಳಿ, ರಾಮಚಂದ್ರ ಗುತ್ತಿಗೆದಾರ್, ಶಶಿಕುಮಾರ್ ಗುತ್ತಿಗೆದಾರ್, ಮಹೇಶ್ ಪೂಜಾರಿ, ಮಹೇಶ್ ಪಾಟೀಲ್, ಬಿಟ್ಟೆಗೇರ ಸೇರಿದಂತೆ ಇನ್ನಿತರು ರೈತರು ಬಾಂಧವರು ಭಾಗಿಯಾಗಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.